ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಗಿನರ್ ಇಂಗ್ಲಿಷ್ ಕ್ಲಾಸ್ 5. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇರೋದು ದಿಸ್ ಆ್ಯಂಡ್ ದಟ್ ಜೊತೆ ಅನ್ಕೌಂಟಬಲ್ ನೌನ್ಸ್. ಸೊ ಈಗ ಆಲ್ರೆಡಿ ನಾವು ಕಲ್ತಿದ್ದೀವಿ. ದಿಸ್ ಈಸ್ ಅ ಸಿಂಗ್ಯುಲಾರ್ ನೌನ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಲ್ಯಾಪ್ಟಾಪ್. ದಿಸ್ ಈಸ್ ಆ್ಯನ್ ಜೊತೆಗೂ ಸಿಂಗ್ಯುಲಾರ್ ನೌನ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಆ್ಯನ್ ಆರೆಂಜ್. ಅದೇ ಥರ that is a computer, that is a chair, that is an onion, that is an umbrella. ಗೊತ್ತಾಗಿದೆ. ಆ್ಯಂಡ್ ನಾವು ಇವತ್ತು ಕಲಿತಾ ಇರೋ ಸ್ಟ್ರಕ್ಚರ್ನಲ್ಲಿ ಎ ಆರ್ ಆ್ಯನ್ ಯಾವುದೂ ಇರೋದಿಲ್ಲ, ಬರೀ ನೌನ್ ಮಾತ್ರನೇ ಯೂಸ್ ಮಾಡ್ತೀವಿ. ಹಾಂ, ಬಟ್ ನಾನು ಹೇಳಿದ್ದೆ ನೌನ್ನ ಹಿಂದೆ ಎ ಆರ್ ಆ್ಯನ್ ಯಾವುದಾದ್ರೂ ಒಂದು ಬರಲೇಬೇಕಂತ. ಅದಿಲ್ಲದೆ ನಾವು ದಿಸ್ ದ್ಯಾಟ್ ಜೊತೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ. ಎಸ್, ಹೇಳಿದ್ದೆ ಆ ರೂಲ್ ಅಪ್ಲೈ ಆಗೋದು ಸಿಂಗ್ಯುಲಾರ್ ಕೌಂಟಬಲ್ ನೌನ್ಸ್ಗೆ ಮಾತ್ರ. ಅಂದರೆ ಯಾವ ನೌನ್ನ 1 2 3 4 ಅಂತ ಕೌಂಟ್ ಮಾಡಬಹುದೋ ಅವುಗಳ ಹಿಂದೆ ಎ ಆರ್ ಆ್ಯನ್ ಬರಬೇಕು. ಅ ಚೇರ್, ಅ ಲ್ಯಾಪ್ಟಾಪ್, ಅ ಕಂಪ್ಯೂಟರ್, ಅ ಬುಕ್, ಅನ್ ಆ್ಯಪಲ್, ಅನ್ ಆರೆಂಜ್, ಅನ್ ಅಂಬ್ರೆಲಾ. ಬಟ್ ಈ ಸ್ಟ್ರಕ್ಚರ್ನಲ್ಲಿ ನೌನ್ ಯಾವಾಗಲೂ ಕೂಡ ಅನ್ಕೌಂಟಬಲ್ ಆಗಿರುತ್ತೆ. ಅನ್ಕೌಂಟಬಲ್ ನೌನ್ನ ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕಾದ್ರೆ ಎ ಆರ್ ಆ್ಯನ್ ಬೇಕಾಗಿಲ್ಲ. ಇಲ್ಲಿ ಎ ಆರ್ ಆ್ಯನ್ ಹಾಕಿದರೆ ತಪ್ಪಾಗುತ್ತೆ. ಏನು ಅನ್ಕೌಂಟಬಲ್ ನೌನ್ ಅಂದರೆ ಪೂರ್ತಿಯಾಗಿ ಹೇಳ್ತೀನಿ ನೋಡಿ. ಅನ್ಕೌಂಟಬಲ್ ನೌನ್ಸ್ ಎಣಿಸಲು ಆಗದೆ ಇರುವಂಥ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳು. ಎಣಿಸೋದಕ್ಕಾಗೋದಿಲ್ಲ ಅಂದರೆ 1 2 3 4 ಅಂತ ಅವುಗಳಿಗೆ ನಂಬರ್ಸ್ನ ಕೊಟ್ಟು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಬಟ್ ಅವುಗಳನ್ನ ನಾವು ಮೆಜರ್ ಮಾಡಬಹುದು, ಅಳತೆ ಮಾಡಬಹುದು ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್, ಮನಿ, ರೈಸ್, ವಾಟರ್, ಎಲೆಕ್ಟ್ರಿಸಿಟಿ ಅಲ್ವಾ? ಇವುಗಳನ್ನ ನಾವು 1 2 3 4 ಅಂತ ಕೌಂಟ್ ಮಾಡಕ್ಕೆ ಬರಲ್ಲ. 1 ಶುಗರ್, 2 ಶುಗರ್, 1 ರೈಸ್, 2 ರೈಸ್, 1 ವಾಟರ್, 2 ವಾಟರ್, 1 ಮನಿ, 2 ಮನಿ, 1 ಎಲೆಕ್ಟ್ರಿಸಿಟಿ, 2 ಎಲೆಕ್ಟ್ರಿಸಿಟಿ. ನೋ, ಹೇಳಲ್ಲ ಅಲ್ವಾ? ಸೊ ಇವುಗಳನ್ನ ನಾವು 1 2 3 4 ಅಂತ ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಅಳತೆ ಮಾಡ್ಬೋದು ಎಷ್ಟು ಪ್ರಮಾಣದಲ್ಲಿರುತ್ತೆ ಅಂತ. ಆದ್ದರಿಂದ ಇವುಗಳಿಗೆ ಅನ್ಕೌಂಟಬಲ್ ನೌನ್ಸ್ ಅಂತೀವಿ. ನಾವು ಮನಿನ ಕೌಂಟ್ ಮಾಡ್ತೀವಿ? ನೋ, ಮನಿ ಅನ್ನೋ ವರ್ಡ್ ಏನಿದೆ ಅದು ಅನ್ಕೌಂಟಬಲ್ ನೌನ್. ಬಟ್ ನಾವು ಕೌಂಟ್ ಮಾಡೋದು ಕರೆನ್ಸಿ ನೋಟ್ನ ಅಲ್ವಾ? ಕರೆನ್ಸಿ ನೋಟ್ಗಳನ್ನ ನಾವು 1 2 3 4 ಅಂತ ಕೌಂಟ್ ಮಾಡ್ತೀವಿ. ಬಟ್ ಯಾವತ್ತಾದ್ರೂ ಕೇಳಿದ್ರೆ 1 ಮನಿ, 2 ಮನಿ, 3 ಮನೀಸ್, 4 ಮನೀಸ್ ಅಂತ ಇಲ್ಲ ಅಲ್ವಾ? ಸೊ ಈಗ ಹೇಳ್ಕೊಡ್ತಾ ಇರೋ ಎಲ್ಲ ಲಿಸ್ಟ್ ಅದೇ ಥರನೇ ಇರುತ್ತೆ. ಅವುಗಳಿಗೆ 1 2 3 4 ಅಂತ ನಂಬರ್ಸ್ನ ಕೊಡೋಕ್ಕೆ ಬರಲ್ಲ, ಅದರಿಂದ ಅವು ಕೌಂಟ್ ಮಾಡೋಕ್ಕೆ ಬರಲ್ಲ. ಸೊ ಅವುಗಳಿಗೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂತೀವಿ. ಏರ್, ಅಡ್ವೈಸ್, ಆರ್ಟ್, ಬ್ಯೂಟಿ, ಬ್ಲಡ್, ಬ್ರೆಡ್, ಬಟರ್, ಕ್ಯಾಶ್, ಕಾಫಿ, ಕಾನ್ಫಿಡೆನ್ಸ್. ಆಲ್ ರೈಟ್, ನೋಡ್ತಿದ್ರಲ್ವಾ? ಹಾಂ, ಆರ್ಟ್ ಅಂದರೆ ಇಲ್ಲಿ ಕಲೆ, ಅದೊಂದು ಕಾಂಕ್ರೀಟ್ ಐಡಿಯಾ. ಆ ರೀತಿ ತಗೊಂಡ್ರೆ ಅದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಬ್ರಾಡರ್ ಐಡಿಯಾ. ಬಟ್ ಲಾಸ್ಟ್ ಕ್ಲಾಸಲ್ಲಿ ಬಂದಿದ್ದು ಬೇರೆ ಆರ್ಟ್. ಇನ್ನೊಂದು ನೋಡಿ ಇಲ್ಲಿ, ಅದೇ ಥರ ಕ್ಯಾಶ್ ಅನ್ನೋ ವರ್ಡ್ ಕೂಡ 1 ಕ್ಯಾಶ್ 2 ಕ್ಯಾಶ್ ಅನ್ನಲ್ಲ ನಾವು. ಆ ವರ್ಡ್ನ ನೋಡಬೇಕು. ಆ ವರ್ಡ್ ಹಿಂದೆ 1 2 3 4 ಹಾಕಕ್ಕೆ ಬರುತ್ತಾ ಇಲ್ವಾ? ಹಾಕಿ ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಯಾಕೋ ರಾಂಗ್ ಆಗಿ ಸೌಂಡ್ ಮಾಡ್ತಿದೆ ಅಂತ. ಸೊ ಅದು ಅನ್ಕೌಂಟಬಲ್. ತುಂಬ ಇಂಪಾರ್ಟೆಂಟ್ ವಿಷಯ. ಈ ಎಲ್ಲ ನೌನ್ಗಳಿಗೂ ಸಿಂಗ್ಯುಲರ್ ಪ್ಲೂರಲ್ ಇರೋದಿಲ್ಲ. ಸೊ ಹಾಗಿದ್ಮೇಲೆ ಎ ಆರ್ ಆ್ಯನ್ ಬರೋದೇ ಇಲ್ಲ ಅಲ್ವಾ? ಆ ಮ್ಯಾಟರೇ ಬರೋಲ್ಲ. ಯಾಕೆಂದರೆ ಎ ಆರ್ ಆ್ಯನ್ ಹಾಕೋದು ಸಿಂಗ್ಯುಲಾರ್ ನೌನ್ನ ಹಿಂದೆ. ಅ ಲ್ಯಾಪ್ಟಾಪ್, ಅನ್ ಆ್ಯಪಲ್, ಅನ್ ಆರೆಂಜ್ ಅಂದರೆ ಒಂದು ಅನ್ನೋ ಮೀನಿಂಗ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಕಾಟನ್, ಡೇಂಜರ್, ಡೇಟಾ, ಡರ್ಟ್, ಡಸ್ಟ್, ಡ್ಯೂಟಿ, ಎಜುಕೇಶನ್, ಎಲೆಕ್ಟ್ರಿಸಿಟಿ, ಎನರ್ಜಿ, ಎಂಟರ್ಟೈನ್ಮೆಂಟ್. ಸೊ ನೀವು ನಾನು ಹೇಳಿದ್ದಾದಮೇಲೆ ರಿಪೀಟ್ ಮಾಡಿ, ಪ್ರೊನೌನ್ಸಿಯೇಷನ್ ನಿಮಗೂ ಗೊತ್ತಾಗುತ್ತೆ. ಫೇಲ್ಯೂರ್, ಫಿಯರ್, ಫೈರ್, flower, food, freedom, fun, furniture, garbage,
garlic, gas, gold, grass, ground, growth, hair, happiness, hardware, health, heat, mathematics, milk, money, mud, music, nature, news, noise, oil, oxygen, history, honey, hope, information, iron, juice, knowledge, knowledge ಅಲ್ಲ knowledge, light, love, luck, pain, patience, peace, permission, petrol, physics, plastic, poetry, pollution, poverty, power, rain, rain ಅಲ್ಲ rain, respect, rice, sadness, safety, salt, salt ಅಲ್ಲ salt, sand, silver, smoke, software, soil, sorrow, space, sugar, tea, thirst, time, trade, traffic, trust, violence, vision, water, wealth, wheat, wisdom, wood, work, yoga. ರೈಟ್? ಸೊ ಇವೆಲ್ಲದರ ಸ್ಪೆಲ್ಲಿಂಗ್ಸ್ ನಿಮಗೆ ಬರಬೇಕು. ಇವು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಸರಿ ನೋಡಿ, ಪ್ರೊನೌನ್ಸಿಯೇಷನ್ ಮಾಡಿ ನೀವು ನನ್ನ ಜೊತೆಗೆ. ಆಲ್ ರೈಟ್, ಎಲ್ಲದರ ಸ್ಪೆಲ್ಲಿಂಗ್ ಕೂಡ ಬರಬೇಕು. ಆ್ಯಂಡ್ ಇನ್ನೂ ಕ್ಲಾಸ್ ಎಂಡ್ ಆಗಲ್ಲ. ವೆಯ್ಟ್, ಈ ಲಿಸ್ಟ್ನಲ್ಲಿ ಇರೋವಂಥ ನೌನ್ಸ್ಗೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಇವುಗಳಿಗೆ ಸಿಂಗ್ಯುಲಾರ್ ಪ್ಲೂರಲ್ ಇರೋದಿಲ್ಲ. ಆದ್ದರಿಂದ ಇವುಗಳ ಹಿಂದೆ ಎ ಆ್ಯನ್ ಯೂಸ್ ಮಾಡಬಾರ್ದು. ರೈಟ್? ವಿತೌಟ್ ಆರ್ಟಿಕಲ್ಸ್ ಅಂದರೆ ವಿತೌಟ್ ಎ ಆರ್ ಆ್ಯನ್ ನಾವು ಇವುಗಳನ್ನ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದಿಸ್ ಇಸ್ ರೈಸ್ ಅಷ್ಟೇ. ದಟ್ ಈಸ್ ರೈಸ್, ಅದು ಅಕ್ಕಿ ಅಷ್ಟು ಹೇಳಬೇಕು. ದಟ್ ಈಸ್ ಎ ರೈಸ್ ಅಲ್ಲ. ದಿಸ್ ಇಸ್ ಕಾಫಿ, ದಟ್ ಈಸ್ ಕಾಫಿ. ದಿಸ್ ಇಸ್ ಕಾನ್ಫಿಡೆನ್ಸ್, ದಟ್ ಈಸ್ ಕಾನ್ಫಿಡೆನ್ಸ್. ರೈಟ್? ನೀವು ಈ ಥರ ಹೇಳಬಾರ್ದು ಯಾವತ್ತು. ದಿಸ್ ಈಸ್ ಎ ಕಾನ್ಫಿಡೆನ್ಸ್, ದಟ್ ಈಸ್ ಎ ಕಾನ್ಫಿಡೆನ್ಸ್. ಯಾಕೆ ಹೇಳಬಾರ್ದು? ಯಾಕೆಂದ್ರೆ ಇವುಗಳನ್ನ 1 2 3 4 ಅಂತ ಕೌಂಟ್ ಮಾಡೋದಕ್ಕಾಗಲ್ಲ ಅಲ್ವಾ? ಎ ಅಂದರೆ ಒಂದು ಅನ್ನೋ ಮೀನಿಂಗ್ ಬರುತ್ತೆ ಅಲ್ವಾ? ಆದ್ದರಿಂದ ಯಾರಾದರೂ ನಿಮಗೆ ಕೇಳಿದರೆ ಯಾಕೆ ನಾವು ಎ ಆರ್ ಆ್ಯನ್ ಯೂಸ್ ಮಾಡಬಾರ್ದು ಅಂತ ಅವ್ರಿಗೆ ಈ ರೀಸನ್ ನೀವು ಕೊಡಬೇಕು. ಎ ಆರ್ ಆ್ಯನ್ ಅಂದರೆ ಅರ್ಥ ಒಂದು ಅಂತ. ದಿಸ್ ಇಸ್ ಡೇಂಜರ್, ದ್ಯಾಟ್ ಈಸ್ ಡೇಂಜರ್. This is freedom, that is freedom. This is garbage, that is garbage. This is information, that is information. This is money, that is money. This is plastic, that is plastic.
ದಿಸ್ ಈಸ್ ವರ್ಕ್, ದ್ಯಾಟ್ ಈಸ್ ವರ್ಕ್. ನೋಡಿ, ದಿಸ್ ಈಸ್ ಎ ವರ್ಕ್ ಅಂತಲೂ ನೀವು ಹೇಳ್ತಿರ್ತೀರ. ದಟ್ ಈಸ್ ಎ ವರ್ಕ್, ಐ ಹ್ಯಾವ್ ಎ ವರ್ಕ್, ಶಿ ಹ್ಯಾಸ್ ಎ ವರ್ಕ್. ಅಲ್ಲ, ಇವತ್ತು ಹೇಳ್ಕೊಟ್ಟಿರೋ ಲಿಸ್ಟ್ನಲ್ಲಿರೋ ನೌನ್ಸ್ ಜೊತೆ ಯಾವತ್ತೂ ಎ ಆರ್ ಆ್ಯನ್ ಬರೋದೇ ಇಲ್ಲ. ರೈಟ್? ಈಗ ನೀವು ವಿಡಿಯೋ ಪಾಸ್ ಮಾಡಿ ಇವೆಲ್ಲದರ ನೆಗೆಟಿವ್ ಫಾರ್ಮ್ನ ಜೋರಾಗಿ ಹೇಳಿ. ರೈಟ್? ಹೇಳಿದ್ರಾ? ವಿಡಿಯೋ ಪಾಸ್ ಮಾಡಿ ಹೇಳಿ ಮುಗಿಸಿದ್ರೆ ಕಂಟಿನ್ಯೂ ವಿತ್ ದ ಕ್ಲಾಸ್. ದಿಸ್ ಇಸ್ ಕಾಫಿ, ದಿಸ್ ಇಸ್ ನಾಟ್ ಕಾಫಿ, ವಾಟ್ ಇಸ್ ದಿಸ್? ಈ ಥರ ಪ್ರತಿಯೊಂದಕ್ಕೂ 3 ಸೆಂಟೆನ್ಸ್ ಸೆಟ್ ಮಾಡೋದಕ್ಕೆ ಬರಬೇಕು ನಿಮಗೆ. ದಿಸ್ ಈಸ್ ಎ ಕಾಫಿ ಅಲ್ಲ, ರಿಮೆಂಬರ್. ದಟ್ ಈಸ್ ಕಾಫಿ, ದಟ್ ಈಸ್ ನಾಟ್ ಕಾಫಿ, ವಾಟ್ ಈಸ್ ದ್ಯಾಟ್? ದಿಸ್ ಇಸ್ ಕಾನ್ಫಿಡೆನ್ಸ್, ಇದು ಆತ್ಮವಿಶ್ವಾಸ. ದಿಸ್ ಇಸ್ ನಾಟ್ ಕಾನ್ಫಿಡೆನ್ಸ್, ವಾಟ್ ಇಸ್ ದಿಸ್? ದ್ಯಾಟ್ ಈಸ್ ಕಾನ್ಫಿಡೆನ್ಸ್, ದಟ್ ಈಸ್ ನಾಟ್ ಕಾನ್ಫಿಡೆನ್ಸ್, ವಾಟ್ ಈಸ್ ದ್ಯಾಟ್? ಕ್ಲಿಯರ್? ಸೊ ನೀವು ಮಾಡೋ ಮಿಸ್ಟೇಕ್ಸ್ ಏನು ಈಗ ನಾನು ಹೇಳ್ತೀನಿ, ಮಾಡಬೇಡಿ ಯಾವತ್ತು. ಲುಕ್ ಅಟ್ ದ ಸ್ಕ್ರೀನ್. ದಿಸ್ ಈಸ್ ಎ ವರ್ಕ್, ರಾಂಗ್. ಏನು ಹೇಳಬೇಕು? ದಿಸ್ ಈಸ್ ವರ್ಕ್. ದಿಸ್ ಈಸ್ ನಾಟ್ ಅ ಮನಿ ಅಂತ ಹೇಳ್ತೀರಾ, ಇದು ದುಡ್ಡು ಅಲ್ಲ ಅಂತ ಅನ್ನೋದಕ್ಕೆ. ದಿಸ್ ಈಸ್ ನಾಟ್ ಮನಿ, ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು, ಎ ಆರ್ ಆ್ಯನ್ ಯೂಸ್ ಮಾಡಬಾರ್ದು ಇಲ್ಲಿ. ದಿಸ್ ಈಸ್ ಎ ಹ್ಯಾಪಿನೆಸ್ ಅಂತೀರಾ? ನೋ, ದಿಸ್ ಈಸ್ ಹ್ಯಾಪಿನೆಸ್ ಅನ್ಬೇಕು. ಈಗ ಹೇಳಿ, ದಟ್ ಈಸ್ ಲ್ಯಾಪ್ಟಾಪ್. ರಾಂಗ್. ಈ ಥರ ಹೇಳಿದ್ರು ಯಾಕೆ? ಲ್ಯಾಪ್ಟಾಪ್ನ ನಾವು ಕೌಂಟ್ ಮಾಡ್ಬೋದಲ್ವಾ? 1 ಲ್ಯಾಪ್ಟಾಪ್, 2 ಲ್ಯಾಪ್ಟಾಪ್ಸ್, 3 ಲ್ಯಾಪ್ಟಾಪ್ಸ್. ಸೊ ದಿಸ್ ಈಸ್ ಎ ಲ್ಯಾಪ್ಟಾಪ್ ಅನ್ಬೇಕು. ಇಲ್ಲಿ ಒಂದು ಲ್ಯಾಪ್ಟಾಪ್ ಇದ್ರೆ ಇದೇನು? ದಿಸ್ ಈಸ್ ಎ ಲ್ಯಾಪ್ಟಾಪ್, ದಟ್ ಈಸ್ ಅ ಲ್ಯಾಪ್ಟಾಪ್. ಸೊ ಇಲ್ಲಿ ಏನಿದೆ? ದಟ್ ಈಸ್ ಅ ಲ್ಯಾಪ್ಟಾಪ್ ಅನ್ಬೇಕು. ದಿಸ್ ಈಸ್ ಎ ಆನ್ಸರ್. ರಾಂಗ್. ಏನ್ ಮಿಸ್ಟೇಕ್ ಇದೆ ಹೇಳಿ? ದಿಸ್ ಈಸ್ ಎ ಆನ್ಸರ್. ಆನ್ಸರ್ ವೊವೆಲ್ ಇಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಸೊ ಏನಾಗಬೇಕು? ದಿಸ್ ಈಸ್ ಆನ್ ಆನ್ಸರ್. ದಿಸ್ ಈಸ್ ಆನ್ ಆನ್ಸರ್ ಅನ್ಬೇಕು. ರೈಟ್? ಸೊ ನೀವು ಲಾಸ್ಟ್ ಕ್ಲಾಸಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗ ಏನು ಮಿಸ್ಟೇಕ್ ಇದೆ, ಏನು ಕರೆಕ್ಟ್ ಇರಬೇಕಾಗಿತ್ತು ಅಂತ. ರೈಟ್? ಸೊ ಇವತ್ತಿನ ವರ್ಕ್ ಎಲ್ಲಿದೆ ನೋಡಿ. ಪ್ರತಿಯೊಂದಕ್ಕೂ 3 ಸೆಂಟೆನ್ಸ್ನ ಸೆಟ್ ಮಾಡಬೇಕು. ಸೊ ಗಾಯ್ಸ್, ನೀವು ಅಸೈನ್ಮೆಂಟ್ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಹೇಳಿರೋ ರೀತಿನೇ ನೀವು ಸೆಟ್ ಆಫ್ ಸೆಂಟೆನ್ಸಸ್ನ ಬರೀಬೇಕು ಫಸ್ಟ್ ವಿತ್ ಕನ್ನಡ. ಅದು ಫಸ್ಟ್ ಪಾರ್ಟ್ ಆಫ್ ದಿ ಅಸೈನ್ಮೆಂಟ್. ಸೆಕೆಂಡ್ ಪಾರ್ಟ್ ತುಂಬ ಇಂಪಾರ್ಟೆಂಟ್. ನೀವು ಬರೆದಿದ್ದನ್ನು ತುಂಬ ಸರಿ ರಿಪೀಟೆಡ್ ಆಗಿ ಓದಬೇಕು, ಜೋರಾಗಿ. ಅದರಿಂದ ಫ್ಲೂಯೆನ್ಸಿ ಬರುತ್ತೆ. ಸೊ ಫ್ಲೂಯೆನ್ಸಿ ಬರೋದಕ್ಕೆ ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ, ಓಕೆ ನನಗಿದು ಗೊತ್ತಾಯಿತು, ಒಂದು ಸರಿ ಓದಿದೆ, ಬರೆದ್ಬಿಟ್ನಲ್ವಾ ಗೊತ್ತಾಯಿತು ಅಂತ ನಿಲ್ಲಿಸ್ಬಿಡ್ತಾರೆ ಅಲ್ಲಿಗೆ. ದಟ್ ಈಸ್ ದ ಮಿಸ್ಟೇಕ್. ಐ ಹ್ಯಾವ್ ನೋಟಿಸ್ ಸೋ ಮೆನಿ ಸ್ಟೂಡೆಂಟ್ಸ್ ಡೂಯಿಂಗ್ ದ್ಯಾಟ್ ಬಿಫೋರ್. ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್. ಒಂದು ಸರಿ ಬರೆದಿದ್ದನ್ನು 5 ಸರಿ 10 ಸರಿ ಜೋರಾಗಿ ಓದಿ ನೀವು ಮಾಡಿರೋ ಸೆಟ್ ಆಫ್ ಸೆಂಟೆನ್ಸಸ್. ಯಾಕೆಂದರೆ ನಿಮ್ಮ ಬಾಯಿಂದ ನೀವು ತುಂಬ ಸರಿ ಆ ಸೆಂಟೆನ್ಸಸ್ನ ಹೊರಗೆ ಹಾಕಿದರೆ ಬಾಯಿಗೆ ಪ್ರಾಕ್ಟೀಸ್ ಆಗುತ್ತೆ. ಎಲ್ಲಿ ಎ, ಎಲ್ಲಿ ಆ್ಯನ್ ಯೂಸ್ ಮಾಡಬೇಕು, ವಾಟ್ ಈಸ್ ದಿ ಆರ್ಡರ್ ಆಫ್ ದಿ ವರ್ಡ್ಸ್, ಎವ್ರಿಥಿಂಗ್ ನಿಮ್ಮ ಬಾಯಿಗೆ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು ಹೆಚ್ಚಾಗಿ. ಒಂದೊಂದ್ಸರಿ ನಮಗೆ ಸೆಂಟೆನ್ಸ್ ಗೊತ್ತಿರುತ್ತೆ, ಆದರೂ ಕೂಡ ರೈಟ್ ಟೈಮ್ನಲ್ಲಿ ಬಾಯಿಂದ ಹೊರಗೆ ಬರೋದಿಲ್ಲ. ಅವ್ರು ಬಂದರೂ ಕೂಡ ನೀವು ತಪ್ಪಾಗಿ ವರ್ಡ್ಸ್ನ ಹಿಂದೆ ಮುಂದೆ ಮಾಡಿ ಹೇಳ್ತೀರಿ, ಯಾಕೆಂದರೆ ಪ್ರಾಕ್ಟೀಸ್ ಇಲ್ಲ. ಸೊ ರಿಮೆಂಬರ್ ದಿಸ್ ಪಾಯಿಂಟ್ ಫಾರ್ ದ ರೆಸ್ಟ್ ಆಫ್ ಯುವರ್ ಕೋರ್ಸ್. ಮುಂದೆ ಬರೋ ಎಲ್ಲ ಲೆಸನ್ಸ್ನಲ್ಲೂ ನೀವು ಇದೇ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಯು ಆರ್ ನಾಟ್ ಗೋಯಿಂಗ್ ಟು ಡೂ ಇಟ್ ಫಾರ್ ದ ರೆಸ್ಟ್ ಆಫ್ ಯುವರ್ ಎಂಟೈರ್ ಲೈಫ್. ಜಸ್ಟ್ ಈಗ ಕಲಿಯೋ ಟೈಮ್ನಲ್ಲಿ ಮಾಡ್ತಿರಲ್ವ, ಸೊ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ. ನಾ ಹೇಳಿದ್ದನ್ನು ಮಾಡಿ. 1 ಟೈಮ್ ಬರೆದ್ರೆ 10 ಟೈಮ್ಸ್ ಜೋರಾಗಿ ಓದಬೇಕು ನೀವು ಅದನ್ನು. ಎಸ್, ಬಾಯಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ನೀವು ಎಷ್ಟು ಚೆನ್ನಾಗಿ ಬಾಯಿಗೆ ನೀವು ಪ್ರಾಕ್ಟೀಸ್ ಮಾಡಿಸ್ತೀರಾ ಅಷ್ಟು ಫ್ಲೂಯೆಂಟ್ ಆಗ್ತೀರಾ. ರಿಮೆಂಬರ್ ದಿಸ್ ಪಾಯಿಂಟ್.